ಗಣಪತಿ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮಃ ಶಿವಾಯ. ಓಂ ಧೂಂ ದುರ್ಗೇ ನಮಃ. ಸಮಸ್ತ ಬಾಸ್ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು. ವೀಕ್ಷಕರೇ, ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾವು ವಾರ ಭವಿಷ್ಯ ಅಂದಿದ ತಕ್ಷಣ ಎಲ್ಲರಿಗೂ ಏನೋ ಒಂದು ರೀತಿಯಾದಂಥ ಕುತೂಹಲ ಇರ್ತದೆ. ಮತ್ತು ಯಾವ ರೀತಿಯಾದಂತಹ ಶುಭ ಫಲಗಳನ್ನು ಅನುಭವಿಸೋದು ಅನ್ನೋದನ್ನ ನೋಡೋಣ. ಪ್ರಪ್ರಥಮವಾಗಿ ನಮ್ಮ ಗೋಚಾರದಲ್ಲಿ ನಡೆಯುವಂತಹ ಗ್ರಹಗಳ ಒಂದು ಸ್ಥಾನ, ಅದರೊಟ್ಟಿಗೆ ಪಂಚಾಂಗ ಶ್ರವಣದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಶಶಿ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷದ ದ್ವಿತೀಯ, ತೃತೀಯ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ ಹಾಗೂ ಅಷ್ಟಮಿ ತಿಥಿಗಳು. ಅಂದರೆ ಈ ಭಾನುವಾರದಿಂದ ಬರುವ ಒಂದು ಶನಿವಾರ ತನಕ ವಾರ ಭವಿಷ್ಯ ಅಂತ ಹೇಳ್ತೀವಿ. ಅದರೊಟ್ಟಿಗೆ ನಾವು ಗ್ರಹಗಳ ಸಂಚಾರ, ಯಾವ್ಯಾವ ಗ್ರಹಗಳು ಯಾವ್ಯಾವ ರೀತಿ ಇರುತ್ತದೆ ಅಂತದ್ದು. ಪ್ರಮುಖವಾಗಿ ಮೇಷಾದಿ ರಾಶಿಗಳಿಂದ ಮೀನರಾಶಿಯವರೆಗೆ ಗ್ರಹಗಳ ಸಂಚಾರ. ಮೇಷರಾಶಿಯಿಂದ ತೃತೀಯ ಸ್ಥಾನದಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಕುಜನ ಸಂಚಾರ ಮಾಡ್ತಾ ಇರ್ತಾರೆ. ತದನಂತರ ಕನ್ಯಾ ರಾಶಿಯಲ್ಲಿ ಚಂದ್ರ ಹಾಗೂ ಕೇತುವಿನ ಸಂಚಾರ. ತದನಂತರ ಶನಿ ಮಹಾರಾಜರು ತನ್ನ ಸಕ್ಷೇತ್ರವಾದಂತಹ ಕುಂಭರಾಶಿಯಲ್ಲಿ ಸಂಚಾರ. ಇನ್ನು ಮೀನರಾಶಿಯಲ್ಲಿ ರವಿ, ಶುಕ್ರ, ರಾಹು, ಬುಧರ ಒಂದು ಸಂಚಾರ. ಈ ಒಂದು ಸಂಚಾರದ ಆಧಾರವನ್ನು ನಾವು ಇಟ್ಕೊಂಡು ವಾರ ಭವಿಷ್ಯವನ್ನು ನಿರ್ಧಾರ ಮಾಡ್ತೇವೆ. ಅದರಲ್ಲಿ ಪ್ರಮುಖವಾಗಿ ಈ ಒಂದು ವಿಚಾರಗಳಿಗೆ ಯಾವ ರೀತಿಯಾದಂತಹ ಕಷ್ಟ ನಷ್ಟಗಳನ್ನು ಅನುಭವಿಸೋದು ಅನ್ನೋದು ಇದೆಲ್ಲ ಕ್ಯಾಲ್ಕುಲೇಷನ್ನು. ನಾವು ಜ್ಯೋತಿಷ್ಯ ಅಂದರೆ ಒಂದು ವಿಜ್ಞಾನ ಮತ್ತು ಗಣಿತ ಎರಡೂ ಮರ್ಜಿ ಮಾಡಿ ನೋಡುವಂಥದ್ದೇ ವಿಶೇಷವಾದಂಥ ಅಕಲ್ಟ್ ಸೈನ್ಸ್ ಅಂತ ಹೇಳಿದ್ರೆ ಏನು ತಪ್ಪಾಗಲಾರದು. ಸೊ ಈಗ ಮೇಷರಾಶಿಯಲ್ಲಿ ಜನನವಾಗಿರೋರಿಗೆ ಸ್ವಲ್ಪ ನಿದ್ರಾಹೀನತೆ, ಯಾಕೋ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ ಅನ್ನೋಂಥದ್ದು. ಸ್ವಲ್ಪ ಫ್ರೆಂಡ್ ಸರ್ಕಲ್ ಜೊತೆಗೆ ಸ್ವಲ್ಪ ಅಲರ್ಟ್ ಆಗಿರೋದು ತುಂಬ ಒಳ್ಳೆಯದು. ಯಾಕೆಂದರೆ ಫ್ರೆಂಡ್ ಸರ್ಕಲಿಂದ ಸ್ವಲ್ಪ ಡಿಸ್ಟರ್ಬ್ ಆಗುವಂಥದ್ದು, ಅಥವಾ ಅಣ್ಣ ತಮ್ಮಂದರಿಂದ ಸ್ವಲ್ಪ ಡಿಸ್ಟರ್ಬ್ ಆಗುವಂಥದ್ದು, ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಯೋಚನೆ ಮಾಡಿ ವ್ಯವಹರಿಸಬೇಕು. ಜೊತೆಗೆ ಹಣಕಾಸಿನ ವಿಚಾರದಲ್ಲೂ ಸಹ ಸ್ವಲ್ಪ ಯೋಚನೆ ಮಾಡಿ ವ್ಯವಹರಿಸಿದ್ರೆ ತುಂಬ ಒಳ್ಳೆಯದು. ಇನ್ನು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಏರಿಳಿತದ ವಾತಾವರಣ, ಮಂಡಿಗೆ ಸಂಬಂಧಪಟ್ಟಿರುವಂಥದ್ದು, ತಲೆಗೆ ಸಂಬಂಧಪಟ್ಟಿರುವಂಥ ನೋವುಗಳು, ಕಾಲಿಗೆ ಸಂಬಂಧಪಟ್ಟಿರುವಂಥ ನೋವುಗಳು ಸಹ ಕಾಣುವಂಥದ್ದು ಇರ್ತದೆ. ಮಧ್ಯಾರ್ಧದ ನಂತರ ಅಂದರೆ ಈ ವಾರದ ಮಧ್ಯದ ನಂತರ ಸ್ವಲ್ಪ ಸುಧಾರಣೆಯನ್ನು ಒಳಗೊಳ್ತೀರಾ. ಶನಿವಾರ ಭಾನುವಾರಗಳಲ್ಲಿ ಅತಿ ಸೂಕ್ತವಾದಂತಹ ದಿನವನ್ನು ಕಂಡು ಆಹ್ಲಾದಕರವಾದಂತಹ ಜೀವನವನ್ನು ಸಾಗಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ನೀವು ಮಾಡಬೇಕಾಗಿರುವಂಥದ್ದು ಲಕ್ಷ್ಮೀನಾರಸಿಂಹನ ಸ್ಮರಣೆ ಮಾಡ್ತಾ ಬನ್ನಿ. ಖಂಡಿತ ಈ ವಾರ ತುಂಬ ಒಳ್ಳೆಯದಾಗುತ್ತೆ. ಶುಕ್ರವಾರ ಹಾಗೂ ಶನಿವಾರ ಶುಭ ವಾರಗಳಾಗಿರ್ತವೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿಯಲ್ಲಿ ಜನನವಾಗಿರೋರಿಗೆ ಏನೋ ಒಂದು ರೀತಿಯಾದಂತಹ ತಿರುಗಾಟ, ಅದ್ರ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ರಾಷ್ಟ್ರಾಧಿಪತಿಯಾದಂಥವನು ಉಚ್ಚ ಕ್ಷೇತ್ರದ ಸ್ಥಿತನಾದರೂ ಸಹ ರಾಹು ಜೊತೆಗೆ ರವಿಯಿಂದ ಪೀಡಿತನಾಗಿರ್ತಾನೆ. ಆ ಪೀಡಿತನಾದಾಗ ಏನಾಗುತ್ತೆ, ಯಾವುದೋ ಬರುವಂಥ ಲಾಭ ಕಸಿದು ಹೋಗುವಂಥದ್ದು, ಜೊತೆಗೆ ಏನೋ ಒಂದು ರೀತಿಯಂಥ ಆ್ಯಂಗ್ಸೈಟಿ ಬರುವಂಥದ್ದು, ಏನೋ ಒಂದು ರೀತಿಯ ಆತಂಕ ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಪಂಚಮಂ ಪೂರ್ವ ಪುಣ್ಯ ಸ್ಥಾನದಲ್ಲಿ ಕೇತುವಿನೊಟ್ಟಿಗೆ ಚಂದ್ರ ಕೂತಾಗ ಚಂಚಲವಾದಂಥ ಮನಸ್ಸು ಸಹ ಕಾಣುವಂಥ ಸಾಧ್ಯತೆ ಇರ್ತದೆ. ಇಷ್ಟ ರೀತಿಯಲ್ಲಿದ್ದಾಗ ನಾವು ಯಾವ ರೀತಿಯಾದಂತಹ ಒಂದು ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದು? ದುರ್ಗೆಯ ಒಂದು ಸ್ಮರಣೆ ತುಂಬ ಮುಖ್ಯ. ದುರ್ಗೆಯ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ಖಂಡಿತ ಎಲ್ಲ ರೀತಿಯಲ್ಲೂ ಅನುಕೂಲ ಆಗುತ್ತೆ. ಶುಕ್ರವಾರ ಹಾಗೂ ಗುರುವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ಮಿಥುನ ರಾಶಿಯಲ್ಲಿ ಜನನವಾಗಿರೋರು ರಾಶಿಯಲ್ಲಿ ಕುಜ ಸಂಚಾರ. ಕುಜ ಅಂದರೆ ಏನು ಗೊತ್ತಾ, ಆತುರ ಸ್ವಭಾವ, ಕೋಪದ ಸ್ವಭಾವ, ಏನೋ ಒಂದು ರೀತಿಯಾದಂತಹ ನಾನತ್ವ ಅನ್ನೋದು ಸ್ವಭಾವಗಳನ್ನು ಮೂಡಿಸ್ಕೊಳ್ಳುವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಆ ಕಾರಣದಿಂದ ನೀವು ಸ್ವಲ್ಪ ಗಾಬರಿಯನ್ನು ಕಮ್ಮಿ ಮಾಡ್ಕೋಬೇಕು. ಯಾವುದೇ ಒಂದು ವಿಚಾರಕ್ಕೆ ಮುಂದಾಳತ್ವವನ್ನು ತೆಗೆದುಕೊಳ್ಕೋಬಾರ್ದು. ಅಂದರೆ ಆತುರ ಸ್ವಭಾವದಿಂದ ಮುಂದಾಳತ್ವ ತೆಗೆದುಕೊಂಡು ಅಲ್ಲಿ ಸ್ವಲ್ಪ ವಿಫಲರಾಗ್ತೀರಾ ಅಂತ ಹೇಳ್ತೀವಿ. ಆ ಕಾರಣದಿಂದ ಅದನ್ನು ಒಂದು ಗಮನದಲ್ಲಿ ಇಟ್ಕೋಬೇಕು. ಇನ್ನು ಕರ್ಮಸ್ಥಾನದಲ್ಲಿ ಪಾಪಗ್ರಹಗಳು ಮತ್ತು ಶುಭಗ್ರಹಗಳ ಯುತಿ ಇದೆ. ಅದರಲ್ಲೂ ರಾಷ್ಟ್ರಾಧಿಪತಿ ಅಂತಂದನು ನೀಚನಾಗಿದ್ದಾನೆ. ಹೀಗಿದ್ದಾಗ ಮಾತನ್ನು ಯಾರಿಗೂ ಭಾಷೆ ಕೊಡುವಂಥದ್ದಾಗಿರೋದು, ಚೀಟಿ ಶೂರಿಟಿ ವ್ಯವಹಾರಗಳು ಮಾಡುವಂಥದ್ದಾಗಿರ್ಬೋದು, ಅವ್ರ ಹತ್ರ ಈಸ್ಕೊಳ್ಳೋದು, ಹಣಕಾಸಿನ ವಿಚಾರದಲ್ಲಿ ವ್ಯವಹಾರಗಳು ಮಾಡ್ಕೊಳ್ಳುವಂಥದ್ದು, ಇದನ್ನು ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರೆ ಒಳ್ಳೆಯದು. ಇನ್ನು ಚತುರ್ಥದಲ್ಲಿ ತಾಯಿಯ ಒಂದು ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣುವಂಥ ಸಾಧ್ಯತೆಗಳು. ಯಾಕಂದರೆ ಚಂದ್ರ ತಾಯಿಯ ಕಾರಕನಾಗ್ತಾನೆ, ಅದು ಸುಖ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ. ಆ ಚತುರ್ಥ ಸ್ಥಾನವೂ ಸಹ ತಾಯಿಯ ಮಾತೃಸ್ಥಾನ ಅಂತ ಹೇಳ್ತೀವಿ. ಆ ಸ್ಥಾನದಲ್ಲಿ ಈ ಕೇತು ಅದಕ್ಕೆ ಸಪ್ತಮ ದೃಷ್ಟಿಯೂ ಸಹ ಇರುವುದರಿಂದ
ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣುವಂಥ ಸಾಧ್ಯತೆ ಇರ್ತದೆ. ಸರಿ, ಈ ರೀತಿ ಇದ್ದಾಗ ಏನು ಬೇಕು? ಹೆಣ್ಣು ದೇವರ ಸ್ಮರಣೆ ಜೊತೆಗೆ ಸೂರ್ಯನಾರಾಯಣನ ಸ್ಮರಣೆ ಮಾಡ್ತಾ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಗುರುವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ನೋಡಿ, ಕರ್ಕ ರಾಶಿಯಲ್ಲಿ ಜನನಾಗಿರೋರು ರಾಷ್ಟ್ರಾಧಿಪತಿಯಾದಂತಹ ಚಂದ್ರ ಕೇತುವಿನ ಸಂಯೋಗ ಪಡೆದಿದ್ದಾನೆ. ಜೊತೆಗೆ ಸಪ್ತಮ ಸ್ಥಾನದ ಒಂದು ದೃಷ್ಟಿ, ಅಂದರೆ ಪಾಪಗ್ರಹಗಳು ಹಾಗೂ ಶುಭಗ್ರಹಗಳು, ನೀಚ ಬುಧನ ಸಂಬಂಧ, ಈ ರೀತಿ ರಾಹುವಿನ ಸಂಬಂಧ, ರವಿಯ ಸಂಬಂಧ, ಶುಕ್ರನ ಸಂಬಂಧ, ಈ ರೀತಿಯಾದಂಥ ವಿಭಿನ್ನವಾದಂಥ ಗ್ರಹಗಳಿಂದ ಒಂದು ದೃಷ್ಟಿಸಲ್ಪಟ್ಟಿದ್ದಾನೆ ಚಂದ್ರ ಅಂತ ಹೇಳ್ತೀವಿ. ಈ ಚಂದ್ರ ಮನಸ್ಸಿನ ಕಾರಕ, ರಾಷ್ಟ್ರಾಧಿಪತಿಯಾದಂಥವನು ಚಂದ್ರ ಆಗ್ತಾನೆ. ಈ ರೀತಿ ಇದ್ದಾಗ ಯಾವ ರೀತಿಯಾದಂಥ ಫಲಗಳನ್ನು ಅನುಭವಿಸ್ತಾರೆ? ಪ್ರಪ್ರಥಮವಾರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತ, ಏನೋ ಕೋಲ್ಡ್ ಆಗಿದೆಯೋ ಅಥವಾ ಹೀಟ್ ಆಗಿದೆಯೋ ಗೊತ್ತಾಗ್ತಾ ಇಲ್ಲ, ನೆಗಡಿ ಆಗಿದೆ, ಇದನ್ನ ಒಂದು ಕಾಣುವಂಥದ್ದು ಪ್ರಮುಖವಾಗಿ ಮೇಲ್ನೋಟಕ್ಕೆ. ಅದರ ಒಟ್ಟಿಗೆ ಸ್ವಲ್ಪ ಈ ಕಫ ಕಟ್ಟುವಂಥದ್ದು, ಕೆಮ್ಮಾಗುವಂಥದ್ದು, ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ಸಹ ಕಾಣುವಂಥದ್ದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ತೃತೀಯ ಸ್ಥಾನದಲ್ಲಿ ಕೇತುವಿನ ಸಂಯೋಗ ಚಂದ್ರನೊಟ್ಟಿಗೆ ಇದ್ದಾಗ ಈ ಕಮ್ಯುನಿಕೇಷನಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣಿಸುತ್ತೆ. ಅಂದರೆ ನೀವು ಯಾರ ಹತ್ರನಾದ್ರೂ ವ್ಯವಹಾರ ಮಾಡಬೇಕು ಅಂದರೆ ಹಣಕಾಸಿನ ವಿಚಾರದಲ್ಲಿ ಪ್ರಮುಖವಾಗಿ ವ್ಯವಹಾರ ಮಾಡಬೇಕು. ಭೂತತ್ವ ರಾಶಿ ಅದು. ಭೂಮಿಯಲ್ಲಿ ಏನಾದರೂ ಭೂಮಿ ವಿಚಾರದಲ್ಲಿ ಏನಾದರೂ ವ್ಯವಹಾರ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ವ್ಯವಹರಿಸಬೇಕು. ಏನಾದರೂ ಮಳೆಯಲ್ಲಿ ನೆನೆಯುವಂಥದ್ದು, ಅತಿ ನೀರಿನಲ್ಲಿ ಸ್ವಲ್ಪ ಏನಾದರೂ ಬೇರೆ ಕಲುಷಿತವಾದಂತಹ ನೀರನ್ನು ಕುಡಿಯುವಂಥದ್ದು, ಜ್ಯೂಸು, ಪಾನೀಯಗಳಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸ್ವಲ್ಪ ಅದನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಇನ್ನು ಅದನ್ನು ಹೊರತುಪಡಿಸಿ ತಂದೆಯ ಆರೋಗ್ಯದಲ್ಲಿ ಸಹ ವ್ಯತ್ಯಾಸವನ್ನು ಕಾಣ್ತೀರಾ, ಇದನ್ನು ಗಮನ ಹರಿಸಬೇಕು. ಅದೇ ರೀತಿ ನಿಮ್ಮ ಮನೆಯಲ್ಲಿರುವಂಥ ಹಿರಿಯರು ಯಾರಾದರೂ ಆಗಲಿ ಅವರ ಆಶೀರ್ವಾದ ಪಡ್ಕೊಳ್ಳೋದು ಅತಿ ಮುಖ್ಯವಾಗಿರ್ತದೆ. ತಂದೆ ಆಗಿರ್ಬೋದು, ತಾತ ಆಗಿರ್ಬೋದು, ನಿಮಗೆ ಗುರುಗಳ ಸಮಾನನಾಗಿರ್ಬೋದು, ಯಾರಾದರೂ ಅಂಥವ್ರಿದ್ದರೆ ಅವರ ಆಶೀರ್ವಾದ ಅತಿ ಮುಖ್ಯವಾಗಿರ್ತದೆ. ಅದ್ರ ಒಟ್ಟಿಗೆ ನೀವು ಈ ವಾರದಲ್ಲಿ ಏನಾದರೂ ಹೊಸ ವಿಚಾರಕ್ಕೆ ನೀವು ಚಾಲನೆ ಕೊಡಬೇಕು ಅಂದರೆ ಖಂಡಿತ ಮಾಡ್ಬೋದು. ಮಾಡಿದ್ದೇ ಆದರೆ ಖಂಡಿತ ಒಳ್ಳೆಯ ಒಂದು ಫಲವನ್ನು ಅನುಭವಿಸ್ತೀರ. ಏನು ಚಾಲನೆ ಅಂದರೆ, ಯಾವುದೋ ಒಂದು ಮನೆ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಯಾವುದೋ ಒಂದು ಒಡವೆ ವಸ್ತ್ರ ಏನಾದರೂ ತೆಗೆದುಕೊಳ್ಬೇಕು ಅಂದ್ಕೊಂಡಿದ್ದೀನಿ, ಖಂಡಿತ ಈ ವಾರ ಅಂತಹ ವಿಚಾರಗಳಲ್ಲಿ ಸ್ವಲ್ಪ ಅನುಕೂಲ ಆಗುವಂಥ ಸಾಧ್ಯತೆಗಳು ಸಹ ಉಂಟು. ಇನ್ನು ಮಿಕ್ಕ ಎಲ್ಲ ವಿಚಾರದಲ್ಲೂ ಒಂದು ರೀತಿಯಾದಂಥ ಸಮತೋಲನವಾಗಿ ಜೀವನವನ್ನು ಸಾಗಿಸ್ತೀರ. ಸರಿ, ಈ ಪರಿಹಾರ ರೂಪಕವಾಗಿ ಏನು ಮಾಡಿದ್ರೆ ತುಂಬ ಒಳ್ಳೆಯದು? ವಿನಾಯಕ ವಿಘ್ನರಾಜನ ಒಂದು ಸ್ಮರಣೆ ಮಾಡಬೇಕು. ಅದರ ಒಟ್ಟಿಗೆ ನೀವು ಲಕ್ಷ್ಮೀ ನಾರಸಿಂಹನ ಒಂದು ಸ್ಮರಣೆ ಮಾಡ್ತಾ ಬನ್ನಿ. ಯಾಕಂದರೆ 12ನೇ ಮನೆಯಲ್ಲಿ ಒಂದು ಕುಜನ ಸಂಯೋಗ ಇದ್ದಾಗ, ಈ ಕುಜ ಅಂದಾಗ ನಿದ್ರಾಹೀನತೆಯನ್ನು ಕೊಡ್ತಾನೆ. 12ನೇ ಮನೆ ಅಂದರೆ ಸುಖ ಸ್ಥಾನದಲ್ಲಿ ಅದು ಒಂದು ವ್ಯಯಸ್ಥಾನ ಅಂತ ಹೇಳ್ತೀವಿ. ಆ ಸ್ಥಾನದಲ್ಲಿ ನಮಗೆ ನಿದ್ದೆಯ ಒಂದು ಸಮಸ್ಯೆ ಸಹ ಕಾಣುವಂಥ ಸಾಧ್ಯತೆ ಇದೆ. ಆ ಕಾರಣದಿಂದ ಲಕ್ಷ್ಮೀ ನಾರಾಯಣನ ಒಂದು ಸ್ಮರಣೆ ಜೊತೆಗೆ ವಿನಾಯಕನ ಒಂದು ಸ್ಮರಣೆ ಮಾಡ್ತಾ ಬಂದರೆ ಖಂಡಿತ ಈ ವಾರ ಅದ್ಭುತವಾದಂತಹ ವಾರವನ್ನು ಕಾಣ್ತೀರಾ. ಗುರುವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ನೋಡಿ, ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನನವಾಗಿರೋರು ಯಾವ ರೀತಿಯಾದಂತಹ ಅಶುಭ ಫಲಗಳನ್ನು ಕಾಣ್ತಾರೆ ಅನ್ನೋದು ನೋಡೋಣ. ರಾಷ್ಟ್ರಾಧಿಪತಿಯಾದಂತಹ ರವಿ ಅಷ್ಟಮದಲ್ಲಿ ಸ್ಥಿತನಾಗಿದ್ದಾನೆ. ಅಷ್ಟಮಂ ನಷ್ಟಮಂ ಅಂತ ಹೇಳ್ತೀವಿ. ಅದನ್ನು ಯಾವ ರೀತಿ ಈ ಒಂದು ಪ್ರಾವರ್ಬ್ನ ತುಲನೆ ಮಾಡಿದ್ದಾರೆ ಅನ್ನೋದನ್ನ ನಾವು ನೋಡೋಣ. ಅಂದರೆ ನಾವು ತ್ರಿಕಾಸ್ಥಾನ ಅಂತ ಹೇಳ್ತೀವಿ, 3 ಕಷ್ಟಸ್ಥಾನಗಳು. ಆ 3 ಕಷ್ಟಸ್ಥಾನಗಳಲ್ಲಿ ಅಷ್ಟಮವೂ ಒಂದು, ಷಷ್ಠವೂ ಒಂದು, ವ್ಯಯವೂ ಒಂದು. ವ್ಯಯ ಅಂದರೆ 12ನೇ ಮನೆಯೂ ಸಹ ಒಂದು. ಆ ರೀತಿ ಇದ್ದಾಗ ರಾಷ್ಟ್ರಾಧಿಪತಿಯಂತಹ ರವಿ ಅಷ್ಟಮದಲ್ಲಿ ಸ್ಥಿತನಾಗಿದ್ದಾನೆ. ಜೊತೆಗೆ ರಾಹುವಿನಿಂದ ಸ್ವಲ್ಪ ಪೀಡಿಸಲ್ಪಟ್ಟಾಗ ಹಿರಿಯರಿಂದ ನಿಂದನೆಗೊಳಗಾಗುವಂಥದ್ದು ಪ್ರಮುಖವಾಗಿ. ಮತ್ತು ವಾಕ್ಸ್ಥಾನ, ಧನಸ್ಥಾನ, ಕುಟುಂಬ ಸ್ಥಾನದಲ್ಲಿ ಕೇತು ಹಾಗೂ ಚಂದ್ರ ಒಂದು ಸಂಯೋಗ. ಹೀಗಿದ್ದಾಗ ಮನೆಯಲ್ಲಿ ಮಾತಿನ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆಗಳಿರ್ತದೆ. ಇನ್ನು ಏನೋ ಒಂದು ಬಡ್ತಿಗಾಗಿ ಅಂದರೆ ಪ್ರಮೋಷನ್ಗಾಗಿ ಓಡಾಡ್ತಿರ್ತೀರ, ಅದರ ಒಂದು ವಿಶೇಷವಾದಂಥ ಶುಭ ಫಲಗಳನ್ನು ನೀವು ಕಾಣುವಂಥ ಸಾಧ್ಯತೆಗಳು ಸಹ ಉಂಟು. ನೋಡಿ, ನಾವು ಜ್ಯೋತಿಷ್ಯ ಅಂದಿದ ತಕ್ಷಣ ಬರೀ ಯಾಕಪ್ಪ ನೆಗೆಟಿವ್ನೇ ಹೇಳ್ತಾ ಇರ್ತಾರೆ, ಅದಿಲ್ಲ. ಅದರ ಒಟ್ಟಿಗೆ ಕೆಲವೊಂದು ಸತಿ ಅನಿರೀಕ್ಷಿತವಾಗಿ ಲಾಭವನ್ನು ಗಳಿಸುವಂಥದ್ದು, ಅದರಲ್ಲೂ ನಿಮ್ಮ ಒಂದು ಕೆಲಸದಲ್ಲಿ ಬಡ್ತಿಯನ್ನು ಪಡೆಯುವಂಥ ಸಾಧ್ಯತೆಗಳೇ ಹೆಚ್ಚಾಗಿರ್ತದೆ. ಜೊತೆಗೆ ನೀವು ಯಾರಿಗಾದರೂ ಹಣಕಾಸಿನ ವಿಚಾರದಲ್ಲಿ ಸಹಾಯ ಮಾಡಬೇಕು ಅಂದ್ಕೊಂಡಿದ್ರೋ ಸ್ವಲ್ಪ ಯೋಚನೆ ಮಾಡಿ ಸಹಾಯ ಮಾಡಿ. ಇಲ್ಲವಾದರೆ ಖಂಡಿತ ಹಣಕಾಸಿನ ವಿಚಾರದಲ್ಲಿ ತೊಂದರೆಯನ್ನು ಅನುಭವಿಸ್ತೀರಾ. ಯಾಕೆ ಅಂದರೆ ಲಾಭ ಸ್ಥಾನದಲ್ಲಿ ನೀವು ಬರುವಂಥ ಲಾಭವನ್ನು ತೆಗೆದುಕೊಂಡು ಯಾರಿಗೂ ಕೊಟ್ಬಿಡ್ತೀರಾ, ಆವಾಗ ಸ್ವಲ್ಪ ಸಮಸ್ಯೆ ಆಗುವಂಥದ್ದು. ಯಾರೆಲ್ಲ
ಈ ಒಂದು ಧೈರ್ಯವಾದಂತಹ ಕೆಲಸ, ಮಿಲಿಟರಿ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಲಾಯರ್ ಆಗಿರ್ಬೋದು, ಅಥವಾ KEB ವರ್ಕ್ ಆಗಿರ್ಬೋದು, ಇಂತಹ ಕೆಲಸಗಳಲ್ಲಿ ಯಾರ್ಯಾರು ನಿರ್ವಹಿಸ್ತಾ ಇರ್ತಾರೋ ಖಂಡಿತ ಅವ್ರಿಗೆ ಅದ್ಭುತವಾದಂತಹ ವಾರವನ್ನು ಖಂಡಿತ ಕಾಣ್ಬೋದು. ಇನ್ನು ಮಕ್ಕಳ ವಿಚಾರಕ್ಕೆ ಬಂದರೆ ಸ್ವಲ್ಪ ಗೊಂದಲದ ವಾತಾವರಣ, ಏನೋ ಒಂದು ರೀತಿಯಾದಂಥ ಕನ್ಫ್ಯೂಸ್ ಮಾಡ್ಕೊಳ್ಳೋಂಥದ್ದು ಜಾಸ್ತಿ ಆಗುತ್ತೆ. ಅದನ್ನು ಯೋಚನೆ ಮಾಡಿ. ಯಾಕೆಂದರೆ ಕೆಲವು ಒಂದು ಸತಿ ನೀವೇನಾಗ್ತದೆ, ಈ SLC ಅದು ಟರ್ನಿಂಗ್ ಪಾಯಿಂಟು. ಆ ಟೈಮಲ್ಲಿ ನಾವು ಏನು ಸಬ್ಜೆಕ್ಟ್ ತೊಗೋಬೇಕು ಅನ್ನೋದು ಗೊತ್ತಿರಲ್ಲ. ಅಲ್ಲೇ ನಿಮಗೆ ಸ್ವಲ್ಪ ಸಮಸ್ಯೆ ಆಗುವಂಥದ್ದು. ಮಕ್ಕಳಿಗೆ ಸ್ವಲ್ಪ ಕನ್ಫ್ಯೂಸ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಹಿರಿಯರ ಮಾರ್ಗದರ್ಶನ ತೆಗೆದುಕೊಂಡು ಮುಂದುವರೆದ್ರೆ ತುಂಬ ಒಳ್ಳೆಯದು. ಹೆಣ್ಣು ಮಕ್ಕಳಿಗೆ ಪ್ರಮುಖವಾಗಿ ಸ್ವಲ್ಪ ಆರೋಗ್ಯದಲ್ಲಿ ಏರಿಳಿತವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ಹೆಣ್ಣು ಮಕ್ಕಳು ಸ್ವಲ್ಪ ಆರೋಗ್ಯದ ಬಗ್ಗೆ ಎಚ್ಚರ ತಗೊಂಡ್ರೆ ಒಳ್ಳೆಯದು. ಇನ್ನು ಮಿಕ್ಕೆಲ್ಲ ವಿಚಾರಗಳಲ್ಲೂ ಖಂಡಿತವಾಗಲೂ ಒಂದು ಒಳ್ಳೆಯ ಒಂದು ಸಮತೋಲನವಾದಂಥ ವಾತಾವರಣ ಉದ್ಭವ ಆಗುತ್ತೆ. ಅದೇ ರೀತಿ ಸಮತೋಲನವಾದಂಥ ಶುಭಫಲಗಳನ್ನು ನೀವು ಕಾಣ್ತೀರಾ. ಇನ್ನು ಪರಿಹಾರ ರೂಪಕವಾಗಿ ಏನು ಮಾಡಿದ್ರೆ ಒಳ್ಳೆಯದು? ಪ್ರತಿನಿತ್ಯ ಸಾಧ್ಯ ಆದಷ್ಟು ಸೂರ್ಯ ನಮಸ್ಕಾರ ಮಾಡುವಂಥದ್ದು ಪ್ರಯತ್ನ ಮಾಡಿ. ಅದ್ರ ಒಟ್ಟಿಗೆ ನೀವು ಪರಮೇಶ್ವರ, ಈಶ್ವರನ ಒಂದು ಓಂ ನಮಃ ಶಿವಾಯ ಅನ್ನೋ ಒಂದು ಮಂತ್ರವನ್ನು ಸಾರಿ ಒಂದು 108 ಬಾರಿ ಪಠನೆ ಮಾಡುವಂಥದ್ದು ತುಂಬ ಒಳ್ಳೆಯದು. ಇಷ್ಟು ಮಾಡಿಕೊಂಡ್ರೆ ಖಂಡಿತ ಎಲ್ಲ ವಿಚಾರದಲ್ಲೂ ಉತ್ತರೋತ್ತರ ಅಭಿವೃದ್ಧಿ ಮಾಡ್ಕೊತೀರ. ಮಂಗಳವಾರ ಹಾಗೂ ಬುಧವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ಕನ್ಯಾ ರಾಶಿ. ನೋಡಿ, ಕನ್ಯಾ ರಾಶಿಯಲ್ಲಿ ಜನರವರು ನೋಡಿ, ಗೊಂದಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾವುದೋ ಒಂದು ಶುಭ ಕಾರ್ಯಗಳಿಗೆ ನೀವು ಮುಂದಾಗಿರ್ತೀರ. ಆ ಒಂದು ಶುಭ ಕಾರ್ಯಗಳು ಯಾವುದೋ ಮದುವೆ ಆಗಿರ್ಬೋದು, ಮುಂಜಿ ಆಗಿರ್ಬೋದು, ಅಥವಾ ಇನ್ನೊಂದಾಗಿರ್ಬೋದು, ಅಥವಾ ಗೃಹ ಪ್ರವೇಶಗಳಾಗಿರ್ಬೋದು, ಯಾವುದೋ ಒಂದು ಶುಭ ಕಾರ್ಯ. ಆ ಶುಭ ಕಾರ್ಯದಲ್ಲಿ ಸ್ವಲ್ಪ ಗೊಂದಲ ಆಗುವಂಥ ಸಾಧ್ಯತೆಗಳಿರುತ್ತೆ. ದಯವಿಟ್ಟು ನಿಧಾನಕ್ಕೆ ನೀವು ಆ ಏಕಾಗ್ರತೆಯಿಂದ ಯಾವ ಒಂದು ಕೆಲಸ ಮಾಡ್ತಿರೋ ಖಂಡಿತ ಶುಭಫಲಗಳು ಅನುಭವಿಸ್ತೀರ. ಇಲ್ಲ ಅಂದರೆ ಸ್ವಲ್ಪ ಟ್ರಿಗರ್ ಆಗುವಂಥದ್ದು, ಟೆನ್ಷನ್ ಆಗುವಂಥದ್ದು, ಗಾಬರಿ ಇದೆಲ್ಲ ಮೂಡುವಂಥ ಸಮಯ ಬಂದಿದೆ. ಆ ಕಾರಣದಿಂದ ಸ್ವಲ್ಪ ಕೂಲಾಗಿ ಹ್ಯಾಂಡಲ್ ಮಾಡಿ. ಯಾರ ಹತ್ರನಾದ್ರೂ ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ. ಸಪ್ತಮ ಸ್ಥಾನದಲ್ಲಿ ಪಾಪಗ್ರಹಗಳು ಮತ್ತು ಶುಭಗ್ರಹಗಳ ಯುತಿ ಇದ್ದಾಗ ನಾವೇನು ಹೇಳ್ತೀವಿ ಶಾಸ್ತ್ರದಲ್ಲಿ, ಸಪ್ತಮ ಸ್ಥಾನವನ್ನು ಕಳತ್ರ ಭಾವ ಅಂತ ಹೇಳ್ತೀವಿ. ಸ್ಪೆಷಲಿ ಪತಿ ಪತ್ನಿಯರಲ್ಲಿ ಪ್ರಮುಖವಾಗಿ ನೀವು ಮಾಡೋಂಥ ಬಿಸ್ನೆಸ್ಸಲ್ಲಿ ವ್ಯಾಪಾರಸ್ಥರು ಮತ್ತು ಗ್ರಾಹಕರಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣುವಂಥದ್ದು. ಏನೇ ಒಂದು ಬಿಸ್ನೆಸ್ ಮಾತಾಡಬೇಕಾದ್ರೆ ಆತರ ಸ್ವಭಾವನ ಕಮ್ಮಿ ಮಾಡಿಕೊಂಡ್ರೆ ಒಳ್ಳೆಯದು. ಜೊತೆಗೆ ಚಂದ್ರಕೇತುಗಳ ಸಂಯೋಗ ಇದೆ. ಅದೂ ಸಹ ಏನಾಗುತ್ತೆ, ಚಂಚಲವನ್ನು ಸೂಸುವಂಥದ್ದು. ಅಂದರೆ ಕೇತು ಇದ್ದಾಗ ಆಟೋಮೆಟಿಕ್ಕಾಗಿ ಮೋಕ್ಷಕಾರಕ ಕೇತು ಅಂತಾನೆ, ಮನೋಕಾರಕ ಚಂದ್ರ ಅಂತಾರೆ. ಈ ಚಂದ್ರ ಮತ್ತು ಕೇತುವಿನ ಸಂಯೋಗದಿಂದ ಚಂಚಲತೆ ಜಾಸ್ತಿ ಆಗುವಂಥದ್ದು. ಯಾಕೋ ಮನಸ್ಸು ಸೋತೋಗಿದೆ, ನಾನು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ, ಆ ಕಷ್ಟಕ್ಕೆ ಸರಿಯಾಗಿರೋಂಥ ಫಲ ಸಿಗ್ತಾ ಇಲ್ಲ. ಎಷ್ಟು ಜನಕ್ಕೆಲ್ಲ ನಾನು ಸಪೋರ್ಟ್ ಮಾಡಿದ್ದೀನಿ, ಎಷ್ಟೊಂದು ಜನಕ್ಕೆ ನಾನು ಹೆಲ್ಪ್ ಮಾಡಿದ್ದೀನಿ, ಆದರೆ ಯಾರೂ ನನಗೆ ಹೆಲ್ಪಿಗೆ ಇಲ್ಲ ಅನ್ನೋ ಒಂದು ಪ್ರಶ್ನೆ ಮೂಡುವಂಥದ್ದು ಹೆಚ್ಚಾಗಿ ಕಾಣಿಸುತ್ತೆ. ಖಂಡಿತವಾಗ್ಲೂ ಆ ರೀತಿಯಾದಂಥ ಭಾವನೆಗಳು ಬಿಟ್ಟುಬಿಡಿ. ಆ ಪರಮಾತ್ಮನ ಅನುಗ್ರಹ ಸದಾ ನಿಮ್ಮ ಮೇಲಿರ್ತದೆ, ಚಿಂತೆ ಮಾಡ್ಕೊಬಿಡಿ. ಇನ್ನೊಂದೇನೆಂದರೆ, ಈ ಕನ್ಯಾ ರಾಶಿಯವರು ಏನಂದರೆ ಸ್ವಲ್ಪ ಏಕಾಂಗಿಯಾಗಿ ಕೊರಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅಂದರೆ ಎಲ್ಲರಿಗೂ ಮಾಡಿದೆ, ನನಗೇನು ಯಾರೂ ನನಗೆ ಹೆಲ್ಪ್ ಆಗಲಿಲ್ಲ ಅನ್ನೋ ಒಂದು ತುಂಬ ಕೊರಗನ್ನು ಕಾಣ್ತೀರಾ. ಖಂಡಿತ ಯೋಚನೆ ಮಾಡಿಬಿಡಿ. ಪರಮಾತ್ಮನ ಅನುಗ್ರಹ ಸದಾ ನಿಮ್ಮ ಮೇಲಿರ್ತದೆ, ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ. ನೀವು ಮಾಡಬೇಕಾಗಿರೋಂತಹ ಪರಿಹಾರ ಏನು ಅನ್ನೋದನ್ನ ನೋಡೋದಾದರೆ, ವಿನಾಯಕನ ಸ್ಮರಣೆ ಜೊತೆಗೆ ಪರಮೇಶ್ವರನ ಸ್ಮರಣೆ. ಈ ವಾರ ಖಂಡಿತವಾಗ್ಲೂ ಓಂ ಗಂ ಗಣಪತಿ ನಮಃ ಅನ್ನೋ ಒಂದು ಮಂತ್ರ ಪ್ರತಿನಿತ್ಯ, ಓಂ ನಮಃ ಶಿವ ಅನ್ನೋದು ಒಂದು ಪ್ರತಿನಿತ್ಯ. ನಿಮ್ಗೆ ಎಷ್ಟೆಷ್ಟು ಸತಿ ಆಗುತ್ತೋ ಅಷ್ಟು ಸತಿ ಪ್ರಯತ್ನ ಮಾಡಿ. ಖಂಡಿತ ಒಳ್ಳೆಯ ಲಾಭವನ್ನು ಗಳಿಸ್ತೀರಾ. ಅದರೊಟ್ಟಿಗೆ ಮಂಗಳವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ತುಲಾರಾಶಿ. ನೋಡಿ, ತುಲಾರಾಶಿಯಲ್ಲಿ ಜನನವಾಗಿರೋರಿಗೆ ಏನೋ ಒಂದು ರೀತಿಯಂಥ ಸಮಾಧಾನ. ರಾಶ್ಯಾಧಿಪತಿಯಾದಂಥ ಶುಕ್ರ ಉಚ್ಚ ಕ್ಷೇತ್ರದ ಸ್ಥಿತನಾಗಿದ್ದಾನೆ. ಏನೋ ಈ ವಾರ ನನಗೆ ಯಾವುದೋ ಒಂದು ಬೆಳಕು ಕಾಣಬಹುದು, ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಕಾಣಬಹುದು ಅನ್ನೋ ಒಂದು ಭಾವನೆಗಳು ಹೆಚ್ಚಾಗ್ತಾ ಇದೆ. ಅದ್ರ ಒಟ್ಟಿಗೆ ಇನ್ನೊಂದು ಏನಂದರೆ, ಈ ಹಿರಿಯರಿಂದ ಸ್ವಲ್ಪ ನಿಂದನೆಗೊಳಗಾಗುವಂಥ ಸಾಧ್ಯತೆಗಳಿರ್ತದೆ. ಅಣ್ಣ ತಮ್ಮಂದರಾಗಿರ್ಬೋದು, ಅಥವಾ ನಿಮ್ಮ ಹಿರಿಯ ಮಾರ್ಗದರ್ಶಿಗಳಂತ ಹೇಳಿರ್ತಾರೆ, ನಿಮಗೆ ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿರ್ತಾರೆ, ಅವರಿಂದ ಸ್ವಲ್ಪ ನಿಂದನೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅವ್ರ ಹತ್ರ ಯಾವುದೇ ರೀತಿಯಾದಂಥ ಗಲಾಟೆಗಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ಇನ್ನು ಜೊತೆಗೆ ಏನಾಗುತ್ತೆ ಅಂದರೆ, ಆ ಒಂದು ರಾಷ್ಟ್ರಾಧಿಪತಿಯ ಷಷ್ಠ ಸ್ಥಾನವನ್ನು ಸಹ ತೋರಿಸ್ತಾ ಇದೆ. ಅದರೊಟ್ಟಿಗೆ ರಾಹು ರವಿಯ ಸಂಯೋಗವನ್ನು ಸಹ ತೋರಿಸ್ತಾ ಇದೆ. ಅನಿರೀಕ್ಷಿತವಾಗಿ ಏನೋ ಒಂದು ರೀತಿಯಾದಂಥ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ. ಅದೇ ರೀತಿ ಅನಿರೀಕ್ಷಿತವಾಗಿ ಲಾಸನ್ನು ಸಹ ಕಾಣಿಸುವಂಥ ಸಾಧ್ಯತೆ ಇರ್ತದೆ. ಹಾಗಿದ್ದಾಗ ಈಗ ಯಾವುದೋ ಒಂದು ಬಂಡವಾಳ ಹೂಡಿಕೆ ಅಂತ ಹೇಳ್ತೀವಿ, ಅಂಥ ವಿಚಾರದ ಸ್ವಲ್ಪ ಯೋಚನೆ ಮಾಡಿ ಹೂಡಿಕೆ ಮಾಡೋವಂಥದ್ದು ಒಳ್ಳೆಯದು. ಅದರೊಟ್ಟಿಗೆ ಈ ವ್ಯಯಸ್ಥಾನದಲ್ಲಿ 12ನೇ ಮನೆಯಲ್ಲಿ ಚಂದ್ರಕೇತುವಿನ ಸಂಯೋಗ, ಜೊತೆಗೆ
ಭಾಗ್ಯದಲ್ಲಿ ಕೇತು, ಭಾಗ್ಯದಲ್ಲಿ ಕುಜನ ಸಂಯೋಗ, ಮಂಗಳನ ಸಂಯೋಗ. ಅಂದರೆ ಇದನ್ನು ಏನು ರೀತಿ ಇದನ್ನು ನೋಡೋದು ಅಂದರೆ, ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಬಿ ಪಿ ಆಗಿರ್ಬೋದು ಅಥವಾ ಕೊಲೆಸ್ಟ್ರಾಲ್ ಆಗಿರ್ಬೋದು, ಸ್ವಲ್ಪ ವ್ಯತ್ಯಾಸಗಳು ಕಾಣುವಂಥ ಸಾಧ್ಯತೆ ಇರ್ತದೆ. ತಂದೆಯರ ಆರೋಗ್ಯ ಅಥವಾ ಹಿರಿಯರ ಆರೋಗ್ಯವನ್ನು ಸಹ ನೀವು ಗಮನ ಹರಿಸ್ಬೇಕು. ಇನ್ನು ನಿದ್ರಾಹೀನತೆ, ಸರಿಯಾಗಿ ನಿದ್ದೆ ಬರದೇ ಇರುವಂಥದ್ದು, ಒಂದು ಹೊತ್ತಿನಲ್ಲಿ ಇದ್ದರೆ ಅರ್ಧಂಬರ್ಧ ನಿದ್ದೆ ಆಗುವಂಥದ್ದು, ಇದು ಸಹ ಸೂಚನೀಯವಾದಂಥದ್ದು ಕಾಣಿಸ್ತಾ ಇದೆ. ಇನ್ನು ಅದನ್ನು ಹೊರತುಪಡಿಸಿದರೆ ಮಿಕ್ಕೆಲ್ಲ ವಿಚಾರದಲ್ಲೂ ಸಾಧಾರಣವಾದಂತಹ ಶುಭ ಫಲಗಳನ್ನು ಖಂಡಿತ ನೀವು ಕಾಣ್ತೀರಾ. ಇನ್ನು ಮಕ್ಕಳ ವಿಚಾರದಲ್ಲಿ, ಓದಿನ ವಿಚಾರದಲ್ಲಿ ಪಂಚಮ ಸ್ಥಾನದಲ್ಲಿ ಮಹಾನುಭಾವನಾದಂತಹ ಶನಿ ಮಹಾತ್ಮರು ಸ್ಥಿತರಾದಾಗ ಸ್ವಲ್ಪ ಆ ವಿದ್ಯೆಯಲ್ಲೂ ಸಹ ಕುಂಠಿತವನ್ನು ಕಾಣುವಂಥದ್ದು. ಏನೋ ಒಂದು ರೀತಿಯಂಥ ಓದೋಕ್ಕೆ ಅಂತ ಕೂತ್ಕೊಂತೀರ, ಸರಿಯಾಗಿ ಓದೋಕ್ಕಾಗಲ್ಲ. ಏನೋ ಒಂದು ನಿಮಗೆ ಮೂಡ್ ಆಫ್ ಆಗುವಂಥದ್ದು, ಮಕ್ಕಳಲ್ಲಿ ಒಂದು ರೀತಿಯಾದಂಥ ಚಂಚಲತೆ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಇರ್ತದೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಇನ್ನು ಹೆಣ್ಣು ಮಕ್ಕಳಿಗೆ ಅದ್ಭುತವಾದಂತಹ ವಾರ. ಈ ವಾರದಲ್ಲಿ ಏನೋ ಒಂದು ರೀತಿಯಾದಂಥ ನಿಮಗೆ ಲವಲವಿಕೆಯಿಂದ ಕೂಡಿರುವಂಥದ್ದು, ಮಾನಸಿಕವಾಗಿ ಸಮತೋಲನವಾಗಿ ಜೀವನ ಗಳಿಸುವಂಥದ್ದು, ಈ ರೀತಿಯಾದಂಥ ಸಮೃದ್ಧಿಯಾದಂತಹ ವಾತಾವರಣವನ್ನು ನೀವು ಕಾಣುವಂಥ ಸಾಧ್ಯತೆ ಇರ್ತದೆ. ಸರಿ, ಪರಿಹಾರ ರೂಪಕವಾಗಿ ಏನು ಮಾಡಿಕೊಂಡ್ರೆ ಒಳ್ಳೆಯದು? ನೀವು ದುರ್ಗಾ ಪರಮೇಶ್ವರಿಯ ಒಂದು ಸ್ಮರಣೆ ಮಾಡ್ತಾ ಬನ್ನಿ. ಓಂ ಹ್ರೀಂ ಧೂಂ ದುರ್ಗೈ ನಮಃ ಅನ್ನೋ ಮಂತ್ರವನ್ನು ಪ್ರತಿನಿತ್ಯ ಪಠನೆ ಮಾಡ್ಕೊಂಬಂದರೆ ಖಂಡಿತ ಒಳ್ಳೆಯ ರೀತಿಯಾದಂತಹ ಫಲಗಳನ್ನು ಕಾಣ್ತೀರ. ಇನ್ನು ಶುಕ್ರವಾರ ಹಾಗೂ ಮಂಗಳವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ನೋಡಿ, ವೃಶ್ಚಿಕ ರಾಶಿಯಲ್ಲಿ ಜನನವರು ಏನೋ ಒಂದು ರೀತಿಯಾದಂಥ ಸಮಾಧಾನವನ್ನು ಕಾಣುವಂಥದ್ದು, ಎಲ್ಲ ವಿಚಾರದಲ್ಲೂ ಯಶಸ್ವಿ ಏಳಿಗೆಯ ಒಂದು ಹಾದಿಯನ್ನು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅನಿರೀಕ್ಷಿತವಾಗಿ ನಿಮಗೆ ಭೂಮಿಯ ಒಂದು ಅದೃಷ್ಟ ಸಹ ಉಂಟು. ಜೊತೆಗೆ ಏನೋ ಒಂದು ರೀತಿಯಾದಂತಹ ಕೆಲಸ ಕಾರ್ಯಗಳಲ್ಲಿ ಅತಿ ಹೆಚ್ಚಿನ ಶುಭ ಫಲಗಳನ್ನು ಸಹ ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಪಂಚಮ ಸ್ಥಾನದಲ್ಲಿ ಮಿತ್ರನಾದಂತಹ ರವಿಯು ಸ್ಥಿತನಾಗಿದ್ದಾನೆ. ಏನೋ ಒಂದು ರೀತಿಯಾದಂಥ ಒಳ್ಳೆಯ ಒಂದು ವಾತಾವರಣ ಉದ್ಭವ ಆಗುವಂಥದ್ದು. ಜೊತೆಗೆ ರಾಶ್ಯಾಧಿಪತಿಯಾದಂಥವ್ರು ಮಾತ್ರ ಅಷ್ಟಮದಲ್ಲಿ ಸ್ಥಿತನಾಗಿದ್ದಾನೆ. ಅಷ್ಟಮದಲ್ಲಿ ಸ್ಥಿತನಾದಾಗ ಏನಾಗುತ್ತೆ ಅಂದರೆ ಕನ್ಫ್ಯೂಸ್ ಮಾಡಿಸ್ಬಿಡ್ತಾರೆ. ನೀವು ಯಾವುದೋ ಒಂದು ಭೂಮಿ ವ್ಯವಹಾರಕ್ಕೆ ಅಂತ ಹೋಗಿರ್ತೀರ, ತೊಗೊಳ್ಳೋದೋ ಬೇಡವೋ, ಅಥವಾ ಯಾವುದೋ ಒಂದು ಮದುವೆ ವಿಚಾರಕ್ಕೆ ಅಂತ ಹೋಗಿರ್ತೀರ, ಅಲ್ಲಿ ಒಂದು ಸ್ವಲ್ಪ ಗೊಂದಲದ ವಾತಾವರಣ. ಸ್ವಲ್ಪ ಈ ಹಿರಿಯರ ಮಾರ್ಗದರ್ಶನ ಅತಿ ಮುಖ್ಯವಾಗಿರ್ತದೆ. ನೀವು ದೊಡ್ಡವ್ರನ್ನ ಕೇಳಿಕೊಂಡು ವ್ಯವಹರಿಸಿದ್ರೆ ತುಂಬ ಒಳ್ಳೆಯದು. ಜೊತೆಗೆ ಸ್ವಲ್ಪ ತಾಯಿಯ ಆರೋಗ್ಯದಲ್ಲೂ ಸಹ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂಥ ಸಾಧ್ಯತೆ ಇರ್ತದೆ. ಇನ್ನು ಓದೋ ಅಂಥ ಮಕ್ಕಳಲ್ಲಿ ಗೊಂದಲದ ವಾತಾವರಣ ಮೂಡುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಅಂದರೆ ಏಕಾಗ್ರತೆ ಸ್ವಲ್ಪ ಕಮ್ಮಿ ಆಗುವಂಥದ್ದು. ಪಂಚಮ ಸ್ಥಾನದಲ್ಲಿ ಹೆಚ್ಚಿನ ಗ್ರಹಗಳ ಕೂಟ ಸ್ಥಿತವಾದಾಗ, ಚತುರ್ಗ್ರಹ ಕೂಟ ಸ್ಥಿತ ಆದಾಗ ಸ್ವಲ್ಪ ಫ್ಲಕ್ಚುಯೇಷನ್ ಕಾಣುವಂಥ ಸಾಧ್ಯತೆ ಇರ್ತದೆ. ಇನ್ನು ಕಷ್ಟಪಟ್ಟು ಕೆಲಸ ಮಾಡೋರು ಅಂದರೆ ಯಾರೆಲ್ಲ, ನಾವು ಎರಡು ರೀತಿಯಾದಂತಹ ಕೆಲಸ ಇರ್ತದೆ. ಒಂದು ಸೇವಾ ವೃತ್ತಿ, ಒಂದು ಸ್ವಂತ ವೃತ್ತಿ ಅಂತ ಇರ್ತದೆ. ಸ್ವಂತ ವೃತ್ತಿಗಿಂತ ಸೇವಾ ವೃತ್ತಿ ಮಾಡೋವಂಥವ್ರಿಗೆ ಲಾಭವನ್ನು ಗಳಿಸುವಂಥ ವಾರ ನಿಮ್ಮದಾಗಿರ್ತದೆ. ಅಂದರೆ ಯಾರೋ ಬೇರೆಯವ್ರ ಅಂಡರಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ, ಅದು ಎಂಥ ದೊಡ್ಡ ಕೆಲಸ ಆಗಿದ್ರು ಸಹ ಬೇರೆಯವ್ರ ಅಂಡರಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂದರೆ ಅಂಥವ್ರಿಗೆ ತುಂಬ ಲಾಭವನ್ನು ಗಳಿಸುವಂಥದ್ದು. ಸ್ವಂತ ವೃತ್ತಿ ಮಾಡೋರಿಗೆ ಸ್ವಲ್ಪ ಕುಂಠಿತವಾಗುವಂಥ ಸಾಧ್ಯತೆ ಹೆಚ್ಚಾಗಿ ಇರ್ತದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ. ಸ್ವಲ್ಪ ಈ ಹೊಟ್ಟೆಯ ಭಾಗಕ್ಕೆ ನೋವಾಗುವಂಥದ್ದು, ಹೊಟ್ಟೆ ನೋವು ಬರುವಂಥದ್ದು, ಏನೋ ಒಂದು ರೀತಿಯ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗುವಂಥದ್ದು, ಇದು ಕೆಲವೊಂದು ಸಾರಿ ವಾರದಲ್ಲೇ 2-3 ದಿವಸ ಈ ತೀರ ವ್ಯತ್ಯಾಸಗಳು ಕಾಣುವಂಥ ಸಾಧ್ಯತೆ ಇರ್ತದೆ. ಮಿಕ್ಕೆಲ್ಲ ವಿಚಾರದಲ್ಲೂ ಖಂಡಿತವಾದಂತಹ ಶುಭ ಫಲಗಳನ್ನು ಕಾಣ್ತೀರಾ. ಏನು ಪರಿಹಾರ ರೂಪಕವಾಗಿ ಏನು ಮಾಡಿಕೊಂಡ್ರೆ ಒಳ್ಳೆಯದು? ನೀವು ಮಾಡಬೇಕಾಗಿರುವಂಥ ಹೆಣ್ಣು ದೇವರ, ಸ್ತ್ರೀ ದೇವರ ಒಂದು ಸ್ಮರಣೆ ಮಾಡೋದು ಅತಿ ಮುಖ್ಯವಾಗಿರ್ತದೆ. ಜೊತೆಗೆ ಸೂರ್ಯನಾರಾಯಣನ ಒಂದು ಸ್ಮರಣೆ ಮಾಡೋದು ಸಹ ಮುಖ್ಯವಾಗಿರುತ್ತದೆ. ಮಂಗಳವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಧನುಸು ರಾಶಿ. ಧನುರಾಶಿಯಲ್ಲಿ ಜನನಾಗಿರೋರಿಗೆ ಸಮಾಧಾನದ ಹಾದಿಯನ್ನು ಖಂಡಿತ ನೀವು ಕಾಣಬಹುದು. ಏನೋ ನೀವು ಕಳ್ಕೊಂಡಿರೋವಂಥದ್ದು ಪಡ್ಕೊಳ್ಳೋವಂಥ ಸಾಧ್ಯತೆಗಳು ಸಹ ಉಂಟು. ನೇರವಾದಂತಹ ಮಾತಿನಿಂದ ಸ್ವಲ್ಪ ನಿಷ್ಠುರ ಆಗಿರ್ತೀರ. ಆ ನಿಷ್ಠುರ ಆದವರಿಂದಲೇ ನಿಮಗೆ ಒಳ್ಳೆಯ ಒಂದು ಲಾಭವನ್ನು ಗಳಿಸುವಂಥದ್ದು, ಅವರಿಂದ ಒಳ್ಳೆಯ ಒಂದು ವಿಶ್ವಾಸವನ್ನು ಗಳಿಸುವಂಥದ್ದು ಸಹ ಉಂಟು. ನಿಮಗೆ ಇನ್ನು ಕೆಲವೇ ದಿನಗಳಲ್ಲಿ ಗುರುವಿನ ಬಲವೂ ಸಹ ಉಂಟು. ಅಂದರೆ ಮೇ ತಿಂಗಳಲ್ಲಿ ಗುರುವಿನ ಸಂಚಲನೆ ಆದಾಗ ನಿಮಗೆ ಎಲ್ಲ ರೀತಿಯಾದಂತಹ ಯೋಗಗಳು ಅನುಭವ ಆಗುವಂಥದ್ದು. ಚತುರ್ಥದಲ್ಲಿ ಈ ಒಂದು ಪಾಪಗ್ರಹಗಳು ಮತ್ತು ಶುಭಗ್ರಹಗಳ ಯುತಿ ಇರೋದರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ
ನೀವು ಏನೇ ಒಂದು ವ್ಯವಹಾರ ಮಾಡಬೇಕು, ಭೂಮಿಯ ವಿಚಾರದಲ್ಲಿ, ನೀರಿನ ವಿಚಾರದಲ್ಲಿ ವ್ಯವಹಾರ ಮಾಡಬೇಕು ಅಂದಾಗ ಸ್ವಲ್ಪ, ಅಂದರೆ ನೀರು ಅಂದರೆ ದ್ರವದ ವಿಚಾರ, ಪೆಟ್ರೋಲ್ ಆಗಿರ್ಬೋದು ಅಥವಾ ಎಣ್ಣೆ ವಿಚಾರ ಅದಾಗಿರ್ಬೋದು, ಕಡಲೆಕಾಯಿ ಎಣ್ಣೆ ಆಗಿರ್ಬೋದು, ಇಂಥ ದ್ರವರೂಪದಕ್ಕೆ ಸಂಬಂಧಪಟ್ಟಿರುವಂತಹ ವ್ಯವಹಾರ ಮಾಡೋರಿಗೆ ಸ್ವಲ್ಪ ಯೋಚನೆ ಮಾಡಿ ವ್ಯವಹರಿಸಿದ್ರೆ ತುಂಬ ಒಳ್ಳೆಯದು. ಅದರೊಟ್ಟಿಗೆ ಭೂಮಿ ವಿಚಾರದಲ್ಲೂ ಸಹ ಸ್ವಲ್ಪ ಯೋಚನೆ ಮಾಡಿ, ಯಾವುದೋ ಒಂದು ಖರೀದಿ ಮಾಡಬೇಕು ಅಂದರೆ ಈ ವಾರ ಸ್ವಲ್ಪ ಅದನ್ನ ಯೋಚನೆ ಮಾಡಿ ಹೋಲ್ಡ್ ಮಾಡಿ, ಆತರ ಸ್ವಭಾವ ಮಾಡ್ಕೊಳಕ್ಕೆ ಹೋಗಬೇಡಿ. ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣ್ತೀರಾ, ಮತ್ತು ನಿಮ್ಮ ಒಂದು ಕೆಲಸ ಕಾರ್ಯಗಳೇ ಅದ್ಭುತವಾದಂಥ ಸಂಪಾದನೆಯನ್ನು ಸಹ ಕಾಣುವಂಥದ್ದು, ಏನೋ ಸಮಾಧಾನವನ್ನು ಸಹ ಕಾಣುವಂಥ ಸಾಧ್ಯತೆಗಳಿರುತ್ತದೆ. ಜೊತೆಗೆ ಆರೋಗ್ಯದಲ್ಲಿ ಚೇತರಿಕೆ, ಉಲ್ಲಾಸ, ಲವಲವಿಕೆಯನ್ನು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಮಕ್ಕಳ ವಿಚಾರದಲ್ಲಿ ಅತಿ ಹೆಚ್ಚಿನ ಶುಭ ಫಲಗಳನ್ನು ಕಾಣುವಂಥದ್ದು, ಲವಲವಿಕೆಯಿಂದ ಕೂಡಿರುವಂಥದ್ದು, ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಸಹ ಉನ್ನತ ಅಭಿವೃದ್ಧಿಯನ್ನು ಸಹ ನೀವು ಕಾಣುವಂಥ ಸಾಧ್ಯತೆಗಳಿರ್ತದೆ. ಇನ್ನು ಪತಿ ಪತ್ನಿಯಲ್ಲಿ ಸ್ವಲ್ಪ ಇರುಸುಮುರುಸಿನ ವಾತಾವರಣ, ಸಪ್ತಮ ಸ್ಥಾನ ಕಳತ್ರ ಭಾವದಲ್ಲಿ ಕುಜಸ್ಥಿತನಾದಾಗ ಸ್ವಲ್ಪ ಪತಿ ಪತ್ನಿಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರ್ತದೆ. ಅದನ್ನು ಗಮನ ಹರಿಸ್ಕೋಬೇಕು. ಅಂದರೆ ಸಮಾಧಾನದಿಂದ ಇರಬೇಕು. ಮಾಡೋವಂಥ ಬಿಸ್ನೆಸ್ ಜಾಗದಲ್ಲಿ ಗ್ರಾಹಕರಿಗಾಗಿರ್ಬೋದು, ನಿಮ್ಗಾಗಿರ್ಬೋದು, ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರ್ತದೆ. ಅದರಲ್ಲೂ ಸಹ ಯೋಚಿಸಿ ಮಾತನಾಡಿದ್ರೆ ತುಂಬ ಒಳ್ಳೆಯದು. ಇನ್ನು ಮಿಕ್ಕೆಲ್ಲ ವಿಚಾರಗಳಲ್ಲೂ ಖಂಡಿತವಾದಂತಹ ಶುಭ ಫಲಗಳನ್ನು ಕಾಣ್ತೀರಾ. ಉತ್ತರೋತ್ತರ ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳು ಸಹ ಉಂಟು. ನೀವು ಮಾಡಬೇಕಾಗಿರುವಂತಹ ಪರಿಹಾರ ರೂಪಕ ಏನು ಅಂದರೆ ಕಾಲಭೈರವನ ಒಂದು ಸ್ಮರಣೆ ಮಾಡಿ, ಜೊತೆಗೆ ವಿನಾಯಕನ ಒಂದು ಸ್ಮರಣೆ ಮಾಡಿ. ಖಂಡಿತ ಈ ವಾರ ಅದ್ಭುತವಾದಂತಹ ವಾರವನ್ನು ಕಾಣ್ತೀರಾ. ಗುರುವಾರ ಹಾಗೂ ಸೋಮವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಮಕರ ರಾಶಿ. ನೋಡಿ, ಮಕರ ರಾಶಿಯಲ್ಲಿ ಜನನಾಗಿರೋರಿಗೆ ಗುರುವಿನ ಬಲ ಅತಿ ಹೆಚ್ಚಾಗಿದೆ. ಅದರೊಟ್ಟಿಗೆ ಶನಿ ಮಹಾರಾಜರ ಬಲವನ್ನು ಸಹ ಅದ್ಭುತವಾಗಿ ನೀವು ಕಾಣಬಹುದು. ಆದರೆ ಒಂದೇ ಒಂದು ವಿಚಾರವನ್ನು ಯೋಚಿಸಬೇಕು. ಏನು ವಿಚಾರ ಅಂದರೆ ಕಮ್ಯುನಿಕೇಷನ್. ಈ ತೃತೀಯ ಸ್ಥಾನದಲ್ಲಿ ರವಿ, ರಾಹು, ಶುಕ್ರ, ಬುಧರ ಸಂಯೋಗ ಇದ್ದಾಗ ಯಾರ ಹತ್ರನಾದರೂ ಕಮ್ಯುನಿಕೇಷನ್ ಮಾತಾಡಬೇಕು, ವ್ಯವಹರಿಸಬೇಕು ಅಂದರೆ ಸ್ವಲ್ಪ ಯೋಚನೆ ಮಾಡಿ ವ್ಯವಹರಿಸಿದ್ರೆ ತುಂಬ ಒಳ್ಳೆಯದು. ಇಲ್ಲವಾದರೆ ಆ ವ್ಯವಹಾರಗಳು ತುಂಡಾಗುವಂಥದ್ದು. ಪ್ರಮುಖವಾಗಿ ರಿಯಲ್ ಎಸ್ಟೇಟ್ ಅಂತ ತಿಳ್ಕೊಳ್ಳಿ. ಇಂಥ ವಿಚಾರಗಳು ಸ್ವಲ್ಪ ಯೋಚನೆ ಮಾಡಿ ವ್ಯವಹಾರ ಮಾಡಿದ್ರೆ ಒಳ್ಳೆಯದು. ಇನ್ನು ನೀವು ಮಾಡುವಂಥ ಸ್ವಂತ ವೃತ್ತಿಯಲ್ಲಿ ಸ್ವಲ್ಪ ಏಳಿಗೆಯನ್ನು ಕಾಣುವಂಥದ್ದು, ಸ್ವಂತ ವೃತ್ತಿಯಲ್ಲಿ ನಿಮಗೆ ಲಾಭವನ್ನು ಗಳಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಸೇವಾ ವೃತ್ತಿ ಅಂದರೆ ಬೇರೆಯವರ ಅಂಡರಲ್ಲಿ ಕೆಲಸ ಮಾಡೋರಿಗೆ ಸ್ವಲ್ಪ ಒತ್ತಡಗಳು ಜಾಸ್ತಿ ಆಗುವಂಥದ್ದು, ಕೆಲಸದ ಒತ್ತಡ ಜಾಸ್ತಿ ಆಗುವಂಥದ್ದು, ಟೆನ್ಷನ್ ಜಾಸ್ತಿ ಆಗುವಂಥದ್ದು, ಯಾವ ಕೆಲಸ ಬೇಗ ಆಗ್ತಾ ಇಲ್ಲ ಅಂಥದ್ದು, ಈ ರೀತಿ ಸಹ ಕಾಣುವಂಥ ಸಾಧ್ಯತೆಗಳಿರ್ತದೆ. ಭುಜಗಳಿಗೆ ಸಂಬಂಧಪಟ್ಟಿರುವಂಥದ್ದು, ಮಂಡಿಗೆ ಸಂಬಂಧಪಟ್ಟಿರುವಂಥ ಸ್ವಲ್ಪ ನೋವುಗಳನ್ನು ಸಹ ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೆಯದು. ಸಮಯಕ್ಕೆ ಸರಿಯಾದಂತಹ ನೀರನ್ನು ಸೇವನೆ ಮಾಡುವಂಥದ್ದು ಅತಿ ಮುಖ್ಯವಾಗಿರ್ತದೆ. ಮತ್ತು ಈ ಕೆಲಸ ಮಾಡ್ತಾ ಇದ್ದರೆ ನೀವು ಊಟದ್ದಾಗಿರ್ಬೋದು ಅಥವಾ ಬೇರೆ ಯಾವುದು ಚಿಂತೆ ಮಾಡದೆ ಹೆಚ್ಚಿನ ಕೆಲಸ ಮಾಡ್ತಾ ಇರ್ತೀರ, ಅದರಿಂದನೂ ಸಹ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇದೆಲ್ಲ ನೀವು ಯೋಚನೆ ಮಾಡಬೇಕು. ಮತ್ತು ಆತುರ ಸ್ವಭಾವವನ್ನು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಯಾಕಂದರೆ ಚರ, ಸ್ಥಿರ, ದ್ವಿಸ್ವಭಾವ ರಾಶಿಗಳು ಅಂತ ಹೇಳ್ತೀವಿ. ಈ ಚರ ರಾಶಿಯಾಗಿರೋದ್ರಿಂದ ಮಕರ ರಾಶಿ ಸ್ವಲ್ಪ ಆತುರ ಸ್ವಭಾವ ಹೆಚ್ಚಾಗಿರ್ತದೆ. ಅದನ್ನು ಸಹ ಕಮ್ಮಿ ಮಾಡಿಕೊಂಡ್ರೆ ಖಂಡಿತ ಈ ವಾರ ಅದ್ಭುತವಾದಂತಹ ವಾರವನ್ನು ಕಾಣಬಹುದು. ನೀವು ಮಾಡಬೇಕಾಗಿರುವಂಥದ್ದು ಹನುಮಂತನ ಸ್ಮರಣೆ, ಗುರುಗಳ ಸ್ಮರಣೆ ಮಾಡ್ತಾ ಬಂದರೆ ಖಂಡಿತ ಈ ವಾರ ಎಲ್ಲ ರೀತಿಯಾದಂತಹ ಅನುಕೂಲ ಆಗುತ್ತೆ. ಮಂಗಳವಾರ ಹಾಗೂ ಶನಿವಾರ ಶುಭವಾರಗಳಾಗಿರ್ತವೆ. ಮುಂದಿನ ರಾಶಿ ಕುಂಭರಾಶಿ. ನೋಡಿ, ಕುಂಭರಾಶಿಯಲ್ಲಿ ಜನನವಾಗಿರೋರಿಗೆ ಈ ಸಾಡೆಸಾತಿಯ ಪ್ರಭಾವ ಹೆಚ್ಚಾಗಿದೆ. ಅದರೊಟ್ಟಿಗೆ ಸಮಾಧಾನವಾದಂತಹ ದಿನಗಳನ್ನು ಸಹ ನೀವು ಕಾಣುವಂಥ ಸಾಧ್ಯತೆಗಳು ಸಹ ಉಂಟು. ಕುಂಭರಾಶಿಯಲ್ಲಿ ದ್ವಿತೀಯ ಸ್ಥಾನ ಅಂದರೆ ವಾಕ್ಸ್ಥಾನ, ಧನಸ್ಥಾನ, ಕುಟುಂಬ ಸ್ಥಾನದಲ್ಲಿ ಈ ಒಂದು ಗ್ರಹಗಳ ಕೂಟವು ಸಹ ಜರುಗುವಂಥ ಸಾಧ್ಯತೆ ಇರುತ್ತೆ. ಅದರೊಟ್ಟಿಗೆ ಪಂಚಮದಲ್ಲಿ ಕುಜನ ಸಂಯೋಗ, ಅಂದರೆ ಕುಜ ಸ್ಥಿತನಾಗಿದ್ದಾನೆ ಪಂಚಮದಲ್ಲಿ. ಆ ಪಂಚಮಂ ಪೂರ್ವಪುಣ್ಯ ಸ್ಥಾನಂ ಅಂತ ಹೇಳ್ತೀವಿ. ಆಗಿದ್ದಾಗ ಏನಾಗುತ್ತೆ ಅಂದರೆ ಮಕ್ಕಳ ಒಂದು ಎಜುಕೇಷನಲ್ಲಿ ಸ್ವಲ್ಪ ಏರಿಳಿತದ ವಾತಾವರಣವನ್ನು ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇದ್ರ ಬಗ್ಗೆ ಗಮನ ಹರಿಸಬೇಕು. ಅದರೊಟ್ಟಿಗೆ 8ನೇ ಮನೆಯಲ್ಲಿ ಅಂದರೆ ಅಷ್ಟಮ ಸ್ಥಾನದಲ್ಲಿ ಚಂದ್ರಕೇತುವಿನ ಸಂಯೋಗ ಇದ್ದಾಗ ಏನಾಗುತ್ತೆ ಅಂದರೆ ಒಂದು ರೀತಿಯಂಥ ಮನಸ್ಸು ಚಂಚಲತೆಯನ್ನು ತೋರಿಸುವಂಥದ್ದು, ಜೊತೆಗೆ ಯಾವ ರೀತಿ ಕೆಲಸ ಮಾಡಿದ್ರೂ ಬೇಗ ಮುಗಿಸೋಕ್ಕಾಗಲ್ಲ, ಡ್ರ್ಯಾಗ್ ಹಾಕ್ಕೊಂಡು ಹೋಗುವಂಥದ್ದು, ನಿಧಾನ ಆಗುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ತುಂಡಾಗುವಂಥ ಸಾಧ್ಯತೆಗಳಿರ್ತದೆ. ಇದ್ರ ಬಗ್ಗೆ ಆದರೆ ಒಂದು ವಿಚಾರ ಅಂದರೆ ಏನು ಕಷ್ಟ ಆದರೂ ನೀವು ಫೇಸ್ ಮಾಡುವಂಥ ಕೆಪಾಸಿಟಿ ಇದೆ. ಯಾಕಂದರೆ ಚತುರ್ಥದಲ್ಲಿ ಗುರುವಿನ ಒಂದು ಸ್ಟ್ರೆಂತ್ ಜಾಸ್ತಿ ಇದೆ. ಹೀಗಿದ್ದೇ ಏನಾಗುತ್ತೆ, ಗುರುವಿನ ಸಪೋರ್ಟ್ ಜಾಸ್ತಿ ಇರ್ತದೆ. ಯಾರೋ ಒಬ್ಬರು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅದು ನಿಮಗಿಂತ ಹಿರಿಯರಾಗಿರ್ಬೋದು, ಅಣ್ಣ ತಮ್ಮರಾಗಿರ್ಬೋದು, ಅವರಿಂದ ಸ್ವಲ್ಪ ಸಪೋರ್ಟ್ ಸಿಕ್ಕಿ ನೀವು ಸ್ವಲ್ಪ ಮೇಲ್ ಬರುವಂಥ ಸಾಧ್ಯತೆ ಅಥವಾ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಣೆ ಮಾಡ್ಕೊಳ್ಳೋಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಇನ್ನು
ರಾಶಿಯಲ್ಲೇ ರಾಶ್ಯಾಧಿಪತಿಯಾದಂತಹ ಶನಿ ಮಹಾತ್ಮರು ಸ್ಥಿತರಾದಾಗ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣ್ತೀರಾ. ಏನೋ ಇಷ್ಟು ದಿವಸ ಒಂದು ರೀತಿಯಾದಂಥ ವಾತಾವರಣ ಇತ್ತು, ಈಗ ಒಂದು ರೀತಿ ಪರವಾಗಿಲ್ಲ, ಏನೋ ಕಫ ಕೆಮ್ಮು ಇವೆಲ್ಲ ಕಮ್ಮಿ ಆಗಿದೆ, ಅವಾಗ ಸ್ವಲ್ಪ ಸಣ್ಣ ಪುಟ್ಟ ವ್ಯಾಧಿಗಳು ಸಹ ದೂರವಾಗುವಂಥ ಸಾಧ್ಯತೆಗಳು ಸಹ ಉಂಟು. ಇನ್ನು ಈ ವಾರದಲ್ಲಿ ನೀವು ಸಂಪೂರ್ಣವಾಗಿ ಮಿಶ್ರ ಫಲವನ್ನು ಖಂಡಿತ ಕಾಣ್ಬೋದು. ಅದರಲ್ಲೂ ಪ್ರಮುಖವಾಗಿ ಸ್ವಲ್ಪ ಮಟ್ಟಿಗೆ ಶುಭ ಫಲಗಳನ್ನು ಹೆಚ್ಚಾಗಿ ಕಾಣ್ಬೋದು. ಸರಿ, ಏನು ಪರಿಹಾರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು? ಪ್ರಮುಖವಾಗಿ ನೀವು ಮಾಡಬೇಕಾಗಿರೋಂಥ ಹನುಮಂತನ ಸ್ಮರಣೆ ಬೇಕೇ ಬೇಕು. ಜೊತೆಗೆ ಕಾಲಭೈರವನ ಸ್ಮರಣೆ ಮಾಡ್ತಾ ಬಂದರೆ ಒಳ್ಳೆಯ ಒಂದು ವಾರವನ್ನು ಖಂಡಿತ ಕಾಣ್ಬೋದು. ಶನಿವಾರ ಹಾಗೂ ಮಂಗಳವಾರ ಶುಭ ವಾರಗಳಾಗಿರ್ತವೆ. ಮುಂದಿನ ರಾಶಿ ಮೀನರಾಶಿ. ನೋಡಿ, ಮೀನರಾಶಿಯಲ್ಲಿ ಜನನವಾಗಿರೋರಿಗೆ ಒಂದು ರೀತಿಯಂಥ ಗೊಂದಲದ ವಾತಾವರಣ. ರಾಶ್ಯಾಧಿಪತಿಯಾದಂಥವನು ತೃತೀಯ ಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ಸಪ್ತಮ ಸ್ಥಾನದಲ್ಲಿ ಚಂದ್ರಕೇತುಗಳ ಸಂಯೋಗ, ಚತುರ್ಥದಲ್ಲಿ ಕುಜನ ಸಂಯೋಗ. ಚತುರ್ಥ ಅಂದರೆ ಸುಖಸ್ಥಾನ ಅಂತ ಹೇಳ್ತೀವಿ, ಸಪ್ತಮ ಅಂದರೆ ಕಳತ್ರ ಭಾವ ಅಂತ ಹೇಳ್ತೀವಿ. ಈ ರೀತಿ ಇದ್ದಾಗ ರಾಶಿಯಲ್ಲಿ ಏನಾಗಿದೆ ಅನ್ನೋದು ನೋಡಿದ್ರೆ ಒಂದು ರವಿಯ ಒಂದು ಶುಕ್ರನ ಹಾಗೆ ಬುಧ ಹಾಗೂ ರಾಹುವಿನ ಸಂಯೋಗ, ಈ ಚತುರ್ಗ್ರಹಗಳು ಬಂದು ನಿಮ್ಮ ರಾಶಿಯಲ್ಲೇ ಆಗಿದ್ದಾಗ ನಿಮ್ಮ ಬಾಡಿಯಲ್ಲೂ ಸಹ ನೀರಿನಲ್ಲಿ ವ್ಯತ್ಯಾಸ ಕಾಣುವಂಥದ್ದು, ಅಂದರೆ ನಿಮ್ಮ ಒಂದು ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣುವಂಥದ್ದು, ಪ್ರಮುಖವಾಗಿ ನೀರಿನಿಂದ ವ್ಯತ್ಯಾಸ ಕಾಣುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಅಂದರೆ ಉಷ್ಣ ಆಗಿರ್ಬೋದು, ಕೋಲ್ಡ್ ಆಗಿರ್ಬೋದು, ನೀವೇನೋ ಕುಡ್ದಿರ್ತೀರ, ಆ ಕುಡ್ದಿರೋದ್ರಿಂದ ನಿಮಗೆ ಕೋಲ್ಡ್ ಆಗಿದೆಯೋ ಅಥವಾ ಹೀಟ್ ಆಗಿದೆಯೋ ಅನ್ನೋದು ಗೊತ್ತಾಗಲ್ಲ, ಬಾಡಿಲಿ ವ್ಯತ್ಯಾಸ ಕಾಣುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಅದರೊಟ್ಟಿಗೆ ನೀವೆಲ್ಲಾದರೂ ಯಾರ ಮನೆಯಲ್ಲಾದರೂ ಊಟ ಮಾಡೋವಂಥದ್ದಾಗಿರ್ಬೋದು ಅಥವಾ ಬೇರೆ ಎಲ್ಲ ಊಟ ಮಾಡೋಕ್ಕೆ ಹೋಗಿ ಆ ಊಟದಿಂದ ಸಹ ಹೊಟ್ಟೆಗೆ ಸಂಬಂಧಪಟ್ಟಿರೋಂಥದ್ದು ಸ್ಟಮಕ್ ಇನ್ಫೆಕ್ಷನ್ಸ್ ಆಗುವಂಥ ಸಾಧ್ಯತೆಗಳು ಸಹ ಉಂಟು. ಏನು ತುಂಬ ಸ್ಪೈಸಿ ಐಟಮ್ಸ್ ಆಗಿರ್ಬೋದು, ಯಾಕಂದರೆ ಈ ರಾಹು ಸಹ ನಿಮಗೆ ಅತಿ ಹೆಚ್ಚಿನ ಸ್ಪೈಸಿಯನ್ನು ತೋರಿಸುವಂಥವನ್ನಾಗ್ತಾನೆ, ಕುಜನೂ ಸಹ ಅತಿ ಹೆಚ್ಚಿನ ಸ್ಪೈಸಿಯನ್ನು ತೋರಿಸುವಂಥದ್ದು ಕಾಣಿಸುತ್ತೆ. ಆ ಕಾರಣದಿಂದ ಸ್ವಲ್ಪ ಮಸಾಲೆಯುಕ್ತ ಪದಾರ್ಥಗಳನ್ನು ಕಮ್ಮಿ ಮಾಡಿದ್ರೆ ಒಳ್ಳೆಯದು ಈ ವಾರ. ಇನ್ನು ಹಣಕಾಸಿನ ವಿಚಾರದಲ್ಲಿ ಏನೋ ಒಂದು ರೀತಿಯಿಂದ ಸುಧಾರಣೆ ಕಾಣ್ತೀರಾ, ಮಕ್ಕಳ ವಿಚಾರದಲ್ಲಿ ಸಂತಸವನ್ನು ಕಾಣ್ತೀರಾ, ಜೊತೆಗೆ ಪತಿ ಪತ್ನಿಯಲ್ಲೂ ಸಹ ಏನೋ ಒಂದು ರೀತಿಯಿಂದ ಆಹ್ಲಾದಕರವಾದಂಥ ಜೀವನವನ್ನು ಸಾಗಿಸುವಂಥ ಸಾಧ್ಯತೆ ಇರ್ತದೆ. ವ್ಯವಹಾರಸ್ಥರಿಗೆ ಪ್ರಮುಖವಾಗಿ ಯಾರೆಲ್ಲ ಸ್ವಂತ ಬಿಸ್ನೆಸ್ ಮಾಡ್ತಿರ್ತಾರೋ ಅಂಥವ್ರಿಗೆ ತುಂಬ ಅದ್ಭುತವಾದಂತಹ ವಾರವನ್ನು ಖಂಡಿತ ಕಾಣ್ಬೋದು. ಅಂದರೆ ಅಭಿವೃದ್ಧಿ, ಮೀನರಾಶಿಯಲ್ಲಿ ಜನನಾಗಿರೋರು ಸ್ವಲ್ಪ ಅಭಿವೃದ್ಧಿ ಕಡೆಗೆ ಗಮನವನ್ನು ಸಹ ಹರಿಸುವಂಥ ಸಾಧ್ಯತೆಗಳಿರ್ತದೆ. ಆರೋಗ್ಯಕ್ಕಾಗಿ ನೀವು ಮಾಡಬೇಕಾಗಿರುವಂಥದ್ದು ಧನ್ವಂತರಿ ಒಂದು ಸ್ಮರಣೆ ಮಾಡಿ, ಗುರುಗಳ ಒಂದು ಸ್ಮರಣೆ ಮಾಡ್ತಾ ಬನ್ನಿ, ಖಂಡಿತ ಎಲ್ಲ ರೀತಿಯ ಅನುಕೂಲಗಳು ಕಾಣ್ತೀರಾ. ಮಂಗಳವಾರ ಹಾಗೂ ಬುಧವಾರ ಶುಭ ವಾರಗಳಾಗಿರ್ತದೆ ಅಂತ ಹೇಳ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಎಲ್ಲರ ಮನೆಯಲ್ಲಾಗಿರ್ಬೋದು ಅಥವಾ ಎಲ್ಲರ ಒಂದು ಜಾತಕದಲ್ಲಾಗಿರ್ಬೋದು ಏನಾದರೂ ಒಂದು ರೀತಿಯಂಥ ಸಮಸ್ಯೆಗಳಿದ್ದೇ ಇರ್ತದೆ. ಜಾತಕ ವಿಮರ್ಶನೆಯಲ್ಲಿ ಅಂದರೆ ಪ್ರಮುಖವಾಗಿ ಜ್ಯೋತಿಷ್ಯ ಶಾಸ್ತ್ರದ ವಿಚಾರದಲ್ಲಿ ಯಾವುದೇ ರೀತಿಯಾದ ಗೊಂದಲಗಳಿದ್ದರೂ ಅಥವಾ ನಿಮ್ಮ ಮನೆಯಲ್ಲಿ ವಾಸ್ತುವಿನ ವಿಚಾರದಲ್ಲಿ ಏನಾದರೂ ಗೊಂದಲಗಳಿದ್ದರೂ ಸಹ, ಅಥವಾ ನನಗೆ ಜಾತಕನೇ ಇಲ್ಲ, ನಾನು ಯಾವ ರೀತಿ ನೋಡಬೇಕು ಅಂದರೆ ನಿಮ್ಮ ಹಸ್ತ ಸಾಮುದ್ರಿಕ ಶಾಸ್ತ್ರ ಆಗಿರ್ಬೋದು, ಅಂಗಲಕ್ಷಣ ಶಾಸ್ತ್ರದ ವಿಚಾರದಲ್ಲಾಗಿರ್ಬೋದು ನಾವು ಅದನ್ನು ವಿಶ್ಲೇಷಣೆ ಮಾಡ್ತೀವಿ. ಇದೆಲ್ಲ ರೂಪಕವಾಗಿ ನಿಮಗೆ ಯಾವ ಹರಳು ಹಾಕ್ಕೋಬೇಕು, ಜೆಮ್ ಥೆರಪಿ ಅಂತ ಹೇಳ್ತೀವಿ, ಯಾವ ಹರಳು ಹಾಕ್ಕೊಂಡ್ರೆ ಯಾವ ರೀತಿಯಾದಂಥ ಪಾಸಿಟಿವ್ ಎನರ್ಜಿ ಬರುತ್ತೆ ಅನ್ನೋದನ್ನು ಸಹ ನಾವು ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ವಿ. ಆ ಕಾರಣದಿಂದ ನೀವು ಯಾವುದೇ ಒಂದು ರೀತಿಯ ಸಮಸ್ಯೆ, ಜ್ಯೋತಿಷ್ಯ, ಹಸ್ತ ಸಾಮುದ್ರಿಕ, ವಾಸ್ತು ಅಥವಾ ರತ್ನಶಾಸ್ತ್ರ ವಿಚಾರ ಸಮಸ್ಯೆ ಇದ್ದರೆ ಖಂಡಿತವಾಗ್ಲೂ ನನ್ನ ನೇರವಾಗಿ ಭೇಟಿ ಮಾಡ್ಬೋದು ಅಥವಾ ಆನ್ಲೈನ್ ಕನ್ಸಲ್ಟೇಷನ್ ಸಹ ಮಾಡ್ಬೋದು. ಅದರ ಮೊದಲೇ ಮುಂಗಡವಾಗಿ ಅಪಾಯಿಂಟ್ಮೆಂಟ್ ತೊಗೊಂಡು ನನ್ನ ಭೇಟಿ ಮಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.